ಶ್ರೀಮಾತ್ರೆ ನಮಃ. ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗುಪ್ತ ನವರಾತ್ರಿ ಬಗ್ಗೆ ಮಾತಾಡೋಣ. ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಅದರಲ್ಲಿ ನಮಗೆ ಗೊತ್ತಿರೋದು ಶರನ್ನವರಾತ್ರಿ ಅಂದರೆ ದುರ್ಗಾ ನವರಾತ್ರಿ. ನಾವು ದುರ್ಗಾ ಪೂಜೆ ಎಲ್ಲ ಮಾಡ್ತೀವಲ್ಲ, ದಸರಾನಲ್ಲಿ ಬರುತ್ತಲ್ಲ ಆ ನವರಾತ್ರಿ ಮಾತ್ರ ಗೊತ್ತಿರೋದು. ಆದರೆ 4 ನವರಾತ್ರಿ ಬರುತ್ತೆ. ಒಂದು ಶ್ಯಾಮಲಾ ನವರಾತ್ರಿ, ನಾನು ಅದನ್ನು ಮಾಡಿ ವಿಡಿಯೋ ಹಾಕಿದ್ದೆ. ಮತ್ತು ವರಾಹಿ ನವರಾತ್ರಿ ಬರುತ್ತೆ, ಲಲಿತಾ ನವರಾತ್ರಿ ಬರುತ್ತೆ. ವಾರಾಹಿ ನವರಾತ್ರಿ ಬಂದುಬಿಟ್ಟು ಜುಲೈ 6ನೇ ತಾರೀಕಿಂದ ಶುರುವಾಗುತ್ತೆ. ಜುಲೈ 6 ಶನಿವಾರ, ಆಷಾಢ ಶುಕ್ಲ ಪಾಡ್ಯಮಿ ದಿನ ಶುರುವಾಗುತ್ತೆ. ನೀವು ವರಾಹಿ ದೇವಿನ 9 ದಿನ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಖಂಡಿತ ನೀವು 9 ದಿನದಲ್ಲೇ ನೀವು ಏನು ಬೇಡ್ಕೊತೀರಾ ಅದು ಖಂಡಿತ ಆಗುತ್ತೆ. ತುಂಬ ಅತಿ ಶೀಘ್ರವಾಗಿ ತಾಯಿ ವರನ ಕೊಡ್ತಾಳೆ. ನೀವು ಮಾಡಬೇಕಾಗಿರೋದೇನೂ ಇಲ್ಲ, ಇಷ್ಟೇ. ಕೆಲವರಿಗೆ ಕಳಶ ಇಟ್ಬಿಟ್ಟು ಪೂಜೆ ಮಾಡೋದಿರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ನಿಮ್ಮದ್ರಲ್ಲಿ ಇದ್ದರೆ ನೀವು ಖಂಡಿತ ಮಾಡ್ಕೋಬೋದು. ಒಂದು ಪೀಠನ ರೆಡಿ ಮಾಡ್ಕೊಳ್ಳಿ, ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಶುದ್ಧಿ ಮಾಡಿಕೊಂಡು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಫೋಟೋ ಇಟ್ಕೊಳ್ಳಿ. ಫೋಟೋ ಇಟ್ಕೊಂಡು 9 ದಿನ ಆ ಫೋಟೋನ ಅಲ್ಲಾಡಿಸ್ಬೇಡಿ. ಆ ಫೋಟೋನ ಅಲ್ಲಾಡಿಸ್ದಿರೇ ಹೂವೆಲ್ಲ ಮುಡಿಸ್ಬೇಕು. ನಿಧಾನವಾಗಿ ಮುಡಿಸ್ಬಿಟ್ಟು ನೀವು ಯಾವತ್ತು ಶುರು ಮಾಡ್ತೀರೋ ಆವತ್ತು ಆ ತಾಯಿ ಫೋಟೋ ಎಲ್ಲಿಡ್ತೀರೋ ಅಲ್ಲಿಂದ ಕದಲ್ದೇ ಇರೋ ಥರ ನೋಡ್ಕೊಳ್ಳಿ. ಮತ್ತು ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು ಕೂಡ ಮಾಡ್ಬೋದು. ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಆದರೂ ಹೇಗೆ ಮಾಡಬೇಕು ಅಂದರೆ, ನೀವು ಬೇಕಾದರೆ ಈ ಪೂಜೆಗಂತ ಬೇಕಾದರೆ ನೀವು ಯಾವುದಾದ್ರೂ ಒಂದು ಫೋಟೋನ ನೀವು ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಂಡು ಆಮೇಲೆ ನೀವು ತೆಗೆದು ಒಂದು ಪೆಟ್ಟಿಗೆನಲ್ಲಿ ಇಟ್ಕೋಬೋದು. ಇಲ್ಲ ನಮ್ಗೆ ಇದೆಲ್ಲ ಏನೂ ಬೇಡ ಅಂದರೆ ನೀವು ಒಂದು ಅರಿಶಿನದಿಂದ ಉಂಟೆ ಮಾಡಿ ಒಂದು ವೀಳ್ಯದೆಲೆಯಲ್ಲಿ ಇಟ್ಟು ಕೂಡ ನೀವು ಅದನ್ನು ವರಾಹಿ ದೇವಿ ಅಂತ ಪೂಜೆ ಮಾಡ್ಬೋದು. ಇಲ್ಲ ಒಂದು ಅರಿಶಿನದ ಕೊಂಬಲ್ಲಾದರೂ ವರಾಹಿ ದೇವಿ ಇದ್ದಾರೆ ಅಲ್ಲೇ ಆಹ್ವಾನಿಸ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ಇದೆಲ್ಲ ಏನೂ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಲಲಿತಾ ದೇವಿ ಫೋಟೋ ಇಲ್ಲ ಚಾಮುಂಡೇಶ್ವರಿ ಯಾರಾದರೂ ಇದ್ದರೆ ಆಕಿನೇ ತಾಯಿ ವರಾಹಿ ದೇವಿ ಅಂತ ಭಾವಿಸ್ಕೊಂಡು ನೀವು ಪೂಜೆ ಮಾಡ್ಬೋದು. ನೀವು ಫಸ್ಟು ಶುದ್ಧಿ ಆಗಬೇಕು. ನೀವು ಬಕೆಟಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಪೂಜೆ ಮಾಡಿದ್ರು ಬೆಳಿಗ್ಗೆನೂ ಮಾಡಿಕೊಂಡು ಮತ್ತು ಸಾಯಂಕಾಲ ಕೂಡ ನೀವು ಮಾಡ್ಕೋಬೋದು. ತಲೆ ಸ್ನಾನ ಬಂದುಬಿಟ್ಟು ಮೊದಲನೇ ದಿನ ಮಾಡಿದ್ರೆ ಸಾಕು. ನಿಮಗೆ ತಲೆ ಸ್ನಾನ ಮಾಡೋಕ್ಕಾಗಲ್ಲ, ನಾನು ಅನಾರೋಗ್ಯ ಇದೆ ಆದರೂ ನಾನು ಪೂಜೆ ಮಾಡ್ಕೋಬೇಕು ಅಂತ ಅಂದರೆ ನೀವು 3 ಸರಿ ಪುಂಡರೀಕಾಕ್ಷ ಅಂತ ಹೇಳ್ಬಿಟ್ಟು ನೀರು ಚಿಮ್ಮಿಸ್ಕೊಂಡ್ರು ತಲೆ ಸ್ನಾನ ಆದಂಗೆ. ಇಲ್ಲ ಗಂಗಾ ಅಂತ 3 ಸರಿ ನೀರು ಚಿಮ್ಮಿಸ್ಕೊಂಡ್ರು ತಲೆ ಸ್ನಾನ ಆದಂಗೆ. ಆರೋಗ್ಯವಂತರಾದರೆ ಆರಾಮಾಗಿ ತಲೆ ಸ್ನಾನ ಮಾಡ್ಕೊಳ್ಳಿ. ಫಸ್ಟ್ ದಿನ ಮಾಡಿದ್ರು ಸಾಕು. ಆಮೇಲೆ ಅಮ್ಮನ ಫೋಟೋ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಕೊಳ್ಳಿ. ದೀಪ ಹಚ್ಚಿ ಒಂದು ನೈವೇದ್ಯ ಮಾಡ್ಕೊಳ್ಳಿ. ಯಾವುದಾದ್ರೂ ಅನ್ನದಿಂದ ಮಾಡಿರೋ ನೈವೇದ್ಯನ ಮಹಾ ನೈವೇದ್ಯ ಅಂತಾರೆ. ಅದಕ್ಕಾಗಿ ನೀವು ಅನ್ನದಿಂದ ಯಾವುದಾದ್ರೂ ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ಲು ಈ ಥರ ಬೆಲ್ಲದನ್ನ ಈ ಥರ ಏನಾದರೂ ಒಂದು ಮಾಡಿಡಿ. 9 ದಿನ ಪಾನಕ ಮಾಡಿಡೋದನ್ನ ಮರಿಬೇಡಿ. ಪಾನಕನ 9 ದಿನವೂ ಮಾಡಿಡಿ, ತುಂಬ ಒಳ್ಳೆಯದು. ಇಲ್ಲ ನೀವು ಅನ್ನ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಪಾನಕ ಒಂದಾದರೂ ಇಡಿ. ನೀವು ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಒಂದೇ ಸಮಯದಲ್ಲಿ ದೇವಿಗೆ ಪೂಜೆ ಮಾಡಬೇಕು. ಇವಾಗ ಸಾಯಂಕಾಲ 7 ಗಂಟೆಗೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವು 9 ದಿನವೂ 7 ಗಂಟೆಗೆ ಮಾಡಿ. ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ. ಯಾವ ಥರ ಕನೆಕ್ಟ್ ಆಗುತ್ತೆ ಅಂದರೆ, ನೀವೇ ಆ ಸಮಯನ ಮರೆತರೂ ಅದು ನಿಮಗೆ ಸಮಯನ ನೆನಪಿಸುತ್ತೆ. ಆ ಲೆವೆಲ್ಗೆ ಕನೆಕ್ಟ್ ಆಗುತ್ತೆ. ನೀವೇನಾದರೂ ಒಂದು ಕೋರಿಕೆ ಬಲವಾಗಿ ಇಟ್ಕೊಂಡು ಅದಾಗಲೇಬೇಕು ಅಂತ ಮಾಡಿದ್ರೆ ಖಂಡಿತ ಮಾಡಿ. ಆ ಕೋರಿಕೆ ಆದಷ್ಟು ಬೇಗ ನೆರವೇರುತ್ತೆ. ಈ ತಾಯಿ ಕನಸಲ್ಲಿ ಕೂಡ ಕಾಣಿಸ್ಕೊತಾರೆ. ಈ 9 ದಿನದೊಳಗಡೆ ನಿಮಗೆ ಹಂದಿ ರೂಪದಲ್ಲಿ, ಇಲ್ಲ ಅಂದರೆ ಒಂದು ಕೆಂಪು ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣು ಮಗಳ ರೂಪದಲ್ಲಿ ಏನಾದರೂ ಒಂದು ಸೂಚನೆ ಕೊಡ್ತಾರೆ. ನಿಮ್ಗೆ ಅರ್ಥ ಆದರೆ ಪರವಾಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ. ನಿಮಗೆ ನಿಮ್ಮ ಕೋರಿಕೆ ನೆರವೇರೋದು ಅಷ್ಟೇ ತಾನೇ ಇಂಪಾರ್ಟೆಂಟು. ಆಮೇಲೆ ಇದಕ್ಕೆ ಮಂತ್ರ ಏನು ಆಡಬೇಕು ಅಂತ ಹೇಳಿದ್ರೆ, ವರಾಹಿ ದೇವಿದು ತುಂಬ ಮಂತ್ರಗಳಿರುತ್ತೆ. ನೀವು ಯಾವುದು ಬೇಕಾದರೂ ಆಡ್ಬೋದು. ಬೀಜಾಕ್ಷರ ಇರೋ ಮಂತ್ರನ ಉಪದೇಶ ಇಲ್ದಿರ ಆಡೋಕ್ಕಾಗಲ್ಲ. ನೀವು ಓಂ ವರಾಹಿ ದೇವಿ ನಮಃ ಅಂತ ಅಂದ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ಲಲಿತ ಸಹಸ್ರನಾಮ ಆಡಿದ್ರು ಕೂಡ ಇದು ವರಾಹಿ ದೇವಿಗೆ ಆಡ್ದಂಗೆ ಒಂದು ಸಮಯ ಇಟ್ಕೊಂಡು ಅದೇ ಸಮಯದಲ್ಲಿ ನೀವು ಆಡ್ಬೋದು. ಇಲ್ಲ ಸುಮ್ಮನೆ ಕಣ್ಮುಚ್ಕೊಂಡು ಇಲ್ಲ ಯೂಟ್ಯೂಬಲ್ಲಿ ವರಾಹಿ ದೇವಿ ಮಂತ್ರ ಅಂತ ಹಾಕಿ ತುಂಬ ಮಂತ್ರಗಳು ಬರುತ್ತೆ, ಕವಚ ಬರುತ್ತೆ, ಅಷ್ಟು ಥರ ಎಲ್ಲ ಬರುತ್ತೆ. ಅದನ್ನು ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಆ ಒಂದನ್ನು 9 ದಿನ ಕಂಟಿನ್ಯೂಸ್ ಆಗಿ ನೀವು ಒಂದೇ ಸಮಯದಲ್ಲಿ ಮಾಡೋದ್ರಿಂದ ನಿಮ್ಮ ಇಚ್ಛೆ ಬೇಗ ಈಡೇರುತ್ತೆ. ಸುಮ್ಮನೆ ದೇವರು ತಾಯಿ ಮುಂದೆ ಕೂತ್ಕೊಂಡು ಸಂಕಲ್ಪ ಎಲ್ಲ ಮಾಡಿಕೊಂಡು ಒಂದು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಬಿಡಿ. ಆವಾಗ ಕೂಡ ನಿಮಗೆ ತುಂಬ ಚೆನ್ನಾಗಿ ಎನರ್ಜಿ ಕನೆಕ್ಟ್ ಆಗುತ್ತೆ. ಓಂ ವರಾಹಿ ದೇವಿ ನಮಃ ಅಂತ ಇಷ್ಟೇ ಹೇಳ್ಕೊಳ್ಳಿ ಸಾಕು. ಭೂಮಿ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಈ ತಾಯಿ ಹತ್ರ ಬೇಡ್ಕೊಂಡು ಪೂಜೆ ಮಾಡಿ 9 ದಿನ. ನಿಮಗೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಖಂಡಿತ ಬೇಗ ಸಾಲ್ವ್ ಆಗುತ್ತೆ. ಹಾಗೆ 9 ದಿನ ಮಾಡೋಕ್ಕಾಗಲ್ಲ, ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲ, ಎಲ್ಲಾದರೂ ಹೋಗಬೇಕು, ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ನೀವು 3 ದಿನ ಆದರೂ ಮಾಡಿ. ಕಡೆಯ 3 ದಿನ ಇಲ್ಲ ಮೊದಲನೇ 3 ದಿನ ಆದರೂ ಮಾಡಿ. ಆವಾಗ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ.
ನೀವು ಈ ಟೈಮಲ್ಲಿ ತುಂಬ ಎನರ್ಜಿ ಇರುತ್ತೆ, ಬೇಕಾದರೆ ನೀವು ಕೂತ್ಕೊಂಡು ತಾಯಿ ನಾಮಸ್ಮರಣೆ ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ನಾಮಸ್ಮರಣೆ ಮಾಡಿ. ಮನೆಯಲ್ಲಿ ಇದು ಇರುತ್ತಲ್ವ, ಸೂತಕ ಎಲ್ಲ ಇದ್ದರೆ ಅಂಥವ್ರು ಬರೀ ನಾಮಸ್ಮರಣೆ ಮಾಡ್ಬೋದು. ಸುಮ್ಮನೆ ನಿಮ್ಗೆ ದೀಪ ಹಚ್ಚೋದಿದ್ರೆ ಸುಮ್ಮನೆ ದೀಪ ಹಚ್ಚಿ, ಪೀಠ ಎಲ್ಲ ಇಡೋಕ್ಕೆ ಹೋಗಬೇಡಿ. ಕೆಲವರು ಅಖಂಡ ದೀಪ ಹಚ್ತಾರೆ, ಅದು ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಇಲ್ಲ ನಮಗೇನಿಲ್ಲ ಅಂದರೆ ಏನೂ ಹಚ್ಚೋದು ಬೇಡ, ಸುಮ್ಮನೆ ದೀಪ ಆರಾಧನೆ ಮಾಡಿಕೊಂಡ್ರೆ ಸಾಕು. ನೀವು ಬೇಕಾದರೆ ಕುಂಕುಮಾರ್ಚನೆ ಮಾಡ್ಕೋಬೋದು. ಲಲಿತಾ ಅಷ್ಟೋತ್ತರದಿಂದ ಕೂಡ ನೀವು ಕುಂಕುಮಾರ್ಚನೆ ಮಾಡ್ಬೋದು. ಈ ಥರ 9 ದಿನ ಒಂದು ಸಂಕಲ್ಪ ಥರ ನೀಟಾಗಿ ಮಾಡಿ ಆ ತಾಯಿನ ಒಂದೇ ಸಮಯದಲ್ಲಿ ನೆನೆಸ್ಕೊಂಡು ಇಲ್ಲ ಧ್ಯಾನ ಆದರೂ ಮಾಡಿ ತಾಯಿ ಖಂಡಿತ ನಿಮಗೆ ಒಲಿತಾಳೆ. ಅತಿ ಶೀಘ್ರವಾಗಿ ವರಗಳನ್ನು ಕೊಡ್ತಾಳೆ. ನೀವೇ ಕಣ್ಣಾರೆ ನೋಡ್ತೀರಾ. ಆದರೆ ನಂಬಿಕೆ ಇಟ್ಟು ಮಾಡಿ. ನಾನು ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಒಂದು ಫೋಟೋ ಇಟ್ಕೊಂಡು ತಾಂಬೂಲ, ನೈವೇದ್ಯ, ಧೂಪ, ದೀಪ, ಆರತಿ ಮತ್ತು ಅಷ್ಟೋತ್ತರ ಆಡಿಕೊಂಡು ಮಾಡಿ ಅಂತ. ಇನ್ನೂ ಬೇಕಾದರೆ ನೀವು ನಿಮಗೆ ಪಂಚೋಪಚಾರ ಪೂಜೆ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಬಂದರೆ ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕಾದರೂ ಅಮ್ಮನ್ನ ಆರಾಧಿಸ್ಬೋದು. ಕಡೇ ದಿನ ನೀವು ಬೇಕಾದರೆ ನಿಮಗೆ ಪ್ರೀತಿ ಆದರೆ ಒಂದು ಸೀರೆನ ಇಟ್ಬಿಟ್ಟು ಬಳೆನ ಇಟ್ಬಿಟ್ಟು ಅಮ್ಮನಿಗೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ ಅಮ್ಮ. ಅದು ನಿಮ್ಗೆ ಬಿಟ್ಟಿದ್ದು. ಒಂದು ಬ್ಲೌಸ್ ಪೀಸ್ ಆದರೂ ಮಾಡಿ, ಆಗಿಲ್ಲ ಅಂದರೆ ಪರವಾಗಿಲ್ಲ, ಮಾಡಬೇಕು ಅಂದ್ಕೊಂಡ್ರೆ ಮಾಡಿ ಖಂಡಿತ. ಕೋರಿಕೆ ಬೇಗ ನೆರವೇರಬೇಕಂದ್ರೆ ನಿಯಮದಿಂದ ಮಾಡಿ. ಆ 9 ದಿನ ಮಾಂಸಾಹಾರ ತಿನ್ನಬೇಡಿ, ಬ್ರಹ್ಮಚಾರಿಯನ್ನು ಪಾಲಿಸಿ. ಮತ್ತು ಬೆಡ್ ಮೇಲೆಲ್ಲ ಮಲಗಬೇಡಿ, ನೆಲದ ಮೇಲೆ ಮಲ್ಕೊಳ್ಳಿ. ಅಂದರೆ ಚಾಪೆ ಹಾಸ್ಕೊಂಡು ಚಾಪೆ ಮೇಲೆ ಮಲ್ಕೊಳ್ಳಿ. ಸಾತ್ವಿಕ ಆಹಾರ ತಿನ್ನಿ. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡಿ, ಯಾರ ಬಗ್ಗೆನೂ ಕಮೆಂಟ್ ಮಾಡಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಅಮ್ಮನ ನಾಮಸ್ಮರಣೆಯಲ್ಲಿಡಿ. ಯಾವ್ಯಾವುದೋ ಫಿಲಿಮು, ಯಾವ್ಯಾವುದೋ ಸಾಂಗು ಅದೆಲ್ಲ ಏನೂ ಕೇಳೋಕೆ ಹೋಗಬೇಡಿ. ಏನು ಮಾಡಿದ್ರು ದೇವ್ರದೇ ಮಾಡಿ. 9 ದಿನ ನಿಯಮದಿಂದ ಮಾಡಿ. ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ತಾಯಿನ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟ್ರಸ್ ಎಲ್ಲ ಪೂಜೆ ಮಾಡ್ತಾರೆ. ತೆಲುಗುನ ಪವನ್ ಕಲ್ಯಾಣ್ ಅಂತ ಇದ್ದಾರೆ, ಅವರು 11 ದಿನ ದೀಕ್ಷೆನ ತಗೊಂಡು ಅವರು ಇವಾಗ CM ಆಗಿದ್ದಾರೆ. ಅವರ ಜಾತಕದಲ್ಲಿ CM ಆಗೋದು ಬರೆದಿರಲಿಲ್ಲ ಅಂತೆ, ಆದರೆ ತಾಯಿ ದೀಕ್ಷೆ ಮಾಡಿಬಿಟ್ಟು ದೀಕ್ಷೆ ತಗೊಂಡು ಅವರು CM ಆಗಿದ್ದಾರೆ. ನೋಡಿ, ತಾಯಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಪವಾಡ ಮಾಡ್ತಾರೆ. ಇವರಂತಲ್ಲ, ತುಂಬ ಜನದ್ದು ನಡೆದಿರುತ್ತೆ, ಆದರೆ ನಮಗೆ ಗೊತ್ತಾಗೋದು ಸ್ವಲ್ಪ ಜನದ ಮಾತ್ರನೇ. ನಾನು ವರಾಹಿದೇವಿದು ವಿಡಿಯೋ ಮಾಡಿದ್ದೆ, ಅದರಲ್ಲೂ ನನಗೆ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು, ನಮಗೆ ಒಳ್ಳೆಯದಾಯಿತು, ನಮ್ಗೆ ಅದಾಯಿತು ಇದಾಯಿತು ಅಂತ. ನನಗೂ ನೋಡಿ ಖುಷಿ ಆಯಿತು. ಹೀಗೆ ನೀವು ಮಾಡಿ ನಂಬಿಕೆ ಇಟ್ಟು ಖಂಡಿತ ಒಳ್ಳೆಯದಾಗುತ್ತೆ. ಆ ತಾಯಿ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ. ಪ್ಲೀಸ್ ನನ್ನ ಚಾನಲ್ ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀಮಾತ್ರೆ ನಮಃ.